ವಿನ್ಯಾಸ ಸಂಸ್ಥೆಯಲ್ಲಿ 60 ಜನ ಬಡ ಮಕ್ಕಳು ಎಲ್ಲೆಲ್ಲಿಂದನೂ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರದ್ದಿಗೆ ಎಲ್ಲ ಥರ ಒಂದು ಸೌಕರ್ಯ ಮಾಡಿಕೊಡ್ತಿದ್ದೀವಿ. ಈ ಶೆಲ್ಟರ್ ಆಗಿರ್ಬೋದು, ಊಟದ ವ್ಯವಸ್ಥೆ, ಮೆಡಿಕಲ್ಲು, ಬಟ್ಟೆ ಬರೆ ಎಲ್ಲ ಥರ ಇದನ್ನು ನೋಡ್ಕೊತಾ ಇದ್ದೀವಿ. ಈ ಸಂಸ್ಥೆ ನನಗೆ ತುಂಬ ಆಭಾರಿಯಾಗಿದೆ. ಈ ಸಂಸ್ಥೆಯಿಂದ ನಾನು ಉಚಿತವಾದ ಶಿಕ್ಷಣವನ್ನು ಪಡ್ಕೊತಾ ಇದ್ದೀನಿ. ನಾನು ಈ ಸಂಸ್ಥೆಗೆ ನನ್ನ SLC ಮುಗಿದ ತಕ್ಷಣ ಇಲ್ಲಿಗೆ ಬಂದೆ. ಅದಾದಮೇಲೆ PUC, BA, MA, B.Ed, ನಂತರ ಇವಾಗ PhD ಈ ಎಲ್ಲ ಕೋರ್ಸ್ಗಳಿಗೂ ನನಗೆ ಸಹಕಾರ ಕೊಟ್ಟಿದ್ದು ಈ ಸಂಸ್ಥೆ, ವಿನ್ಯಾಸ ಸಂಸ್ಥೆ. ನಾನೇ ಈ ಸಂಸ್ಥೆಗೆ ಒಬ್ಬ ಡೋನರ್ ಆಗಿ ನಿಂತ್ಕೊಂಡು ಈ ಸಂಸ್ಥೆನ ಕಾಪಾಡಬೇಕು ಅನ್ನೋದು ಮುಖ್ಯವಾದ ಒಂದು ಧ್ಯೇಯ ನನ್ನ ಹತ್ರ ಇದೆ. ನಮ್ಮೆಲ್ಲರಿಗೂ ಕೂಡ ಸಹಾಯದ ಅವಶ್ಯಕತೆ ಇದೆ. ಎಜುಕೇಶನ್ ಆಗಿರ್ಬೋದು ಅಥವಾ ಅಕಾಮಿಡೇಷನ್ ವಿಚಾರದಲ್ಲಿ, ಫೆಸಿಲಿಟೀಸ್ ವಿಚಾರದಲ್ಲಿ, ಎಲ್ಲದರಲ್ಲೂ ಕೂಡ ನಿಮ್ಮಿಂದ ಯಾವ ರೀತಿ ಒಂದು ಸಹಾಯ ಆಗುತ್ತೋ ನಿಮ್ಮ ಕೈಯಲ್ಲಾದಷ್ಟು ನೀವು ಸಹಾಯ ಮಾಡಿ ಅಂತ ನಾವು ವಿನಂತಿಸ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ವಿಷ್ಣು ಭರತ್ ಅಂತ, ಚಾರ್ಟರ್ಡ್ ಅಕೌಂಟೆಂಟು, ಈ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ. ನಾವು ಈ ಜಾಗದಲ್ಲಿ ಬಾಡಿಗೆಗಿದ್ದೀವಿ. 80,000 ರೂಪಾಯಿ ತಿಂಗಳಿಗೆ ಕೊಡ್ಬೇಕಾಗುತ್ತೆ. ಒಂದು ವಸತಿ ನಾವು ಹುಡುಕ್ತಾ ಇದ್ದೀವಿ. ಯಾರೇ ಡೋನರ್ಸ್ ಬಂದ್ರು, ಎಲ್ಲೇ ಆದ್ರೂ, ನಮ್ಮ ಸಿಟಿ ಲಿಮಿಟ್ಸ್ ಆಗೋದು ಸ್ವಲ್ಪ ದೂರ ಇದ್ರೂ ಪರವಾಗಿಲ್ಲ, ನಮಗೆ ಸೈಟ್ ಆಗಲಿ, ಒಂದು ಹಳೆ ಮನೆ ಆಗಲಿ ಅದು ಕೊಟ್ರೆ ನಾವು ಈ ಅವರ ಹೆಸರಲ್ಲೇ ಅದನ್ನ ನಡ್ಸ್ಕೊಂಡು ಬರ್ತೀವಿ. ದಯವಿಟ್ಟು ಸಹಕಾರ ಮಾಡಿ. ನಾವು ಬಂದು ನೋಡಿ, ನಿಮ್ಮ ಬರ್ತ್ಡೇ ಆಗಿರ್ಬೋದು, ಮ್ಯಾರೇಜ್ ಆನಿವರ್ಸರಿ ಆಗಿರ್ಬೋದು, ಇಲ್ಲ ನಿಮ್ಗೆ ಬೇಕಾದ ಅವರ ಒಂದು ತೃಪ್ತಿಗಾಗಿ ಇಲ್ಲಿ ಅವ್ರದ್ದು ಹಂಚ್ಕೊಡಿ. ಅವರು ಹಾಡು ಹೇಳ್ತಾರೆ, ಅವ್ರಿಗೆ ದೇವರು ಒಂದು ಕಣ್ಣು ಕೆತ್ತಿರ್ಬೋದು, ಆದ್ರೆ ಬೇರೆದೆಲ್ಲನೂ ತುಂಬಾ ಅಧಿಕವಾಗಿ ಕೊಟ್ಟಿರ್ತಾನೆ ದೇವರು. ಅವ್ರ ಮೆಮೊರಿ ಪ್ರೆಸೆಂಟ್. ನಾನು ಹಲೋ ಅಂತ ಹೇಳಿದ್ರೆ ವಿಷ್ಣು ಸರ್ ಅಂತಾರೆ, ಅಂತ ಒಂದು ಪ್ರತಿಭೆ ಅವ್ರದ್ದಿದೆ. ಸೊ ಆ ಇದರಲ್ಲಿ ಅವ್ರು ಒಂದ್ಸಲಿ ಬಂದ್ಬಿಟ್ಟು ಅವ್ರಿಗೆ ಮಾತಾಡಿದ್ರೆ ಅವ್ರು ಪದೇ ಪದೇ ಅವ್ರು ಬಂದಾಗ ಯಾರು ಬಂದಿದ್ದಾರೆ ಅಂತ ಹೇಳ್ಬಿಡ್ತಾರೆ. ನಾವು ಈ ಸಂಸ್ಥೆಗೆ ಬಂದು ನಮಗೆ ತುಂಬಾ ಖುಷಿ ಆಯ್ತು. ಒಂದು ಕಡೆ ಇನ್ನೊಂದೇನು ಅಂತಂದ್ರೆ, ದೇವರು ನಮ್ಗೆಲ್ಲಾ ಕೊಟ್ಟಿದ್ದಾನೆ. ನಾವು ಈ ತರ ಒಂದು ಬ್ಲೈಂಡ್ ಮಕ್ಕಳಿಗೆ ನಾವು ನಮ್ಮ ಕಡೆಯಿಂದ ಆಗುವಂತಹ ಹೆಲ್ಪ್ ಮಾಡಬೇಕು ತುಂಬಾ ಅನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಇನ್ವೈಟಿಂಗ್ ಮೀ ಟುಡೇ. ಅಂಡ್ ಈ ತರ ಒಂದು ಮಕ್ಕಳ ಬಗ್ಗೆ ನಮಗೆ ಒಂದು ಅವೇರ್ನೆಸ್ ಕೊಟ್ಟಿರೋದಕ್ಕೆ, ಅವ್ರ ಜೊತೆ ನಾವು ಮಾಡಿರೋ ಇಂಟ್ರಾಕ್ಷನ್, ಥ್ಯಾಂಕ್ ಯು ಸೋ ಮಚ್ ಸರ್. ಹ್ಯಾಟ್ಸ್ ಆಫ್ ಟು ಯು.